ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಪಡಿತರ ಅಕ್ಕಿ ಬದಲು ಹಣ ನೀಡುತ್ತಿದೆ. ಆದರೆ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 12,000ಕ್ಕೂ ಹೆಚ್ಚು ಪಡಿತರದಾರರಿಗೆ ನಾನಾ ಕಾರಣಗಳಿಗೆ ಹಣ ಜಮೆ ಆಗ್ತಿಲ್ಲ. ಮತ್ತೊಂದು ಕಡೆ ಕಳೆದ 3 ತಿಂಗಳ ಬಾಕಿ ಇರೋ ಹಣ ಬೇರೆ ಅರ್ಹ ಪಡಿತರದಾರರ ಖಾತೆಗೆ ಹಣ ಜಮೆ ಆಗಬೇಕಿದೆ. ರಾಜ್ಯದಲ್ಲಿ ಅಂತ್ಯೋದಯ ಪಡಿತರ ಚೀಟಿ ಮತ್ತು ಆದ್ಯತಾ ಪಡಿತರ ಚೀಟಿ ಹೊಂದಿರುವವರಿಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ನೀಡುತ್ತಿದೆ. ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ನೀಡೋದಾಗಿ ಹೇಳ್ತಿದ್ದಾದ್ರೂ ಅಕ್ಕಿ ಬದಲಿಗೆ ಹಣ ಜಮೆ ಮಾಡ್ತಿದೆ. ಪ್ರತಿ ಕೆಜಿಗೆ 34 ರೂಪಾಯಿ. ಹಾಗೆ ಪಡಿತರ ಚೀಟಿಯಲ್ಲಿರುವ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಹಣ ಜಮೆ ಮಾಡಲಾಗ್ತಿದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 2,79,419 ಪಡಿತರ ಚೀಟಿ ಮುಖ್ಯಸ್ಥರ ಖಾತೆಗೆ 15.48 ರೂಪಾಯಿ ಖಾತೆಗೆ ಜಮಾವಣೆ ಆಗಿತ್ತು. ಆದರೆ ಸೆಪ್ಟೆಂಬರ್, ನವೆಂಬರ್ ತಿಂಗಳಲ್ಲಿ ಅನ್ನಭಾಗ್ಯ ಹಣ ನೀಡೋಕೆ ಅನುದಾನವೇ ಬಂದಿಲ್ಲ. ಜಿಲ್ಲೆಯಲ್ಲಿ ಜುಲೈ 2023ರಿಂದ ಆಗಸ್ಟ್ 24ರವರೆಗೆ ಜಿಲ್ಲೆಯಲ್ಲಿ ಒಟ್ಟು 205 ಕೋಟಿ ರೂಪಾಯಿ ಹಣವನ್ನ ಪಡಿತರ ಚೀಟಿದಾರರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಪಡಿತರ ಚೀಟಿಗಳ ಪೈಕಿ ಎಎವೈ ಪಡಿತರ ಚೀಟಿಗಳಲ್ಲಿ 3 ಸದಸ್ಯರಿಗಿಂತ ಕಡಿಮೆ ಇರುವ ಹಾಗೂ ಸತತ 6 ತಿಂಗಳಿಂದ ಪಡಿತರ ಆಹಾರ ಧಾನ್ಯಗಳನ್ನ ಪಡೆಯದೇ ಇರೋರಿಗೆ ಹಣ ಜಮಾವಣೆಯನ್ನ ಕಡಿತ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ 10,904 ಪಡಿತರ ಚೀಟಿಗಳು ಡಿಬಿಟಿಗೆ ಅನರ್ಹವಾಗಿದ್ದು, ಈ ಪಡಿತರ ಚೀಟಿಗಳ ಮುಖ್ಯಸ್ಥರ ಖಾತೆಗೆ ಹಣ ಜಮಾ ಆಗಿಲ್ಲ. ಅಂದಹಾಗೆ ಇದರ ಜೊತೆ ಪಡಿತರ ಚೀಟಿಗಳ ಮುಖ್ಯಸ್ಥರ ಬ್ಯಾಂಕ್ ಖಾತೆ ಹೊಂದಿಲ್ಲದೆ, ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆಯಾಗದ ಹಾಗೂ ಬ್ಯಾಂಕ್ನಲ್ಲಿ ಇಕೆವೈಸಿ ಮಾಡಿಸದ, ಆಧಾರ್ ಕಾರ್ಡ್ನಲ್ಲಿ ಹೆಸರು ಹೊಂದಾಣಿಕೆಯಾಗದ, ಕುಟುಂಬ ಮುಖ್ಯಸ್ಥರನ್ನ ಹೊಂದಿಲ್ಲದ ಹಾಗೂ ಒಂದಕ್ಕಿಂತ ಹೆಚ್ಚು ಕುಟುಂಬ ಮುಖ್ಯಸ್ಥರನ್ನ ಹೊಂದಿರುವ 12,183 ಪಡಿತರ ಚೀಟಿಗಳ ಮುಖ್ಯಸ್ಥರಿಗೆ ಹಣ ಸಂದಾಯ ಮಾಡೋಕೆ ಸಾಧ್ಯ ಆಗ್ತಿಲ್ಲ. ಸಾಕಷ್ಟು ಪಡಿತರದಾರರು ಈಗಲೂ ಖಾತೆಗಳನ್ನ ಸರಿಪಡಿಸಿಕೊಳ್ಳಲು ಬ್ಯಾಂಕ್ಗಳಿಗೆ ಹೋಗ್ತಾಲೇ ಇದ್ದಾರೆ. ಆದ್ರೆ ಅವರ ಬ್ಯಾಂಕ್ ಖಾತೆಗಳ ಸಮಸ್ಯೆ ಮಾತ್ರ ಪರಿಹಾರವಾಗ್ತಿಲ್ಲ. ಹೀಗಾಗಿ ಅರ್ಹವಾಗಿದ್ರೂ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ 12,000ಕ್ಕೂ ಹೆಚ್ಚು ಮಂದಿ ಅನ್ನಭಾಗ್ಯ ನಗದು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಎಷ್ಟೇ ಅಭಿಯಾನ ತಿಳುವಳಿಕೆ ನಡೆಸಿದ್ರೂ ಸಮಸ್ಯೆಗೆ ಮಾತ್ರ ಇನ್ನೂ ಮುಕ್ತಿ ಸಿಗ್ತಿಲ್ಲ.